ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ತಿಳ್ಕೊತಾರೆ ಇದಕ್ಕಿಂತ ಮುಂಚೆ ಯಾರು ನಾನು ಇದ್ರ ಬಗ್ಗೆ ಈಗ ನಿಮ್ಮಿಂದ ತಿಳ್ಕೊತಾರೆ ಇದಕ್ಕಿಂತ ಮುಂಚೆ ಯಾರು ಹೇಳಿದ್ರು ಈಗಾಗಲೇ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಮಾತಾಡ್ತೇನೆ. ಸ್ವಾಭಾವಿಕವಾಗಿ ನೋಡಿ, ಇದನ್ನ ಯಾರಾದರೂ ಆ ಹಣವನ್ನ ವಾಲ್ಮೀಕಿ ಇದನ್ನ ಹಣ ಮಾಡ್ಕೊಂಡು ನಮ್ಮ ಕಾಂಗ್ರೆಸ್ಗೆ ಅಂತದೇನು ಅನಿವಾರ್ಯತೆ ಬಂದಿಲ್ಲ. ಇವತ್ತು ಆ ಹಣವನ್ನ ಬಳಸ್ಕೊಂಡು ರಾಜಕೀಯ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ನಿಗಮಗಳನ್ನ ಆ ಜನರ ಒಳಿತಿಗಾಗಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಿರಂತರವಾಗಿ ತಮ್ಮ ಜೀವನೋದ್ದಕ್ಕೂ ಕೂಡ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಆ ಒಂದು ಪಾಪದ ಹಣವನ್ನು ಬಳಸುವಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕಿಲ್ಲ. ನಾನು ಇದ್ರ ಬಗ್ಗೆ ಈಗ ನಿಮ್ಮಿಂದ ತಿಳ್ಕೊತಾರೆ ಇದಕ್ಕಿಂತ ಮುಂಚೆ ಯಾರು ಹೇಳಿದ್ರು ಈಗಾಗಲೇ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಮಾತಾಡ್ತೇನೆ. ಸ್ವಾಭಾವಿಕವಾಗಿ ನೋಡಿ, ಇದನ್ನ ಯಾರಾದರೂ ಆ ಹಣವನ್ನ ವಾಲ್ಮೀಕಿ ಇದನ್ನ ಹಣ ಮಾಡ್ಕೊಂಡು ನಮ್ಮ ಕಾಂಗ್ರೆಸ್ಗೆ ಅಂತದೇನು ಅನಿವಾರ್ಯತೆ ಬಂದಿಲ್ಲ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ. ಎಲೆಕ್ಷನ್ದಲ್ಲಿ ಆದಂಥ ಘಟನೆ ಈಗ ತೆಗೆದು ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದರೆ ಇದು ಸರಿಯಲ್ಲ. ಆದರೆ ಒಂದು ವರ್ಷದ ನಂತರ, 1.5 ವರ್ಷದ ನಂತರ ತೆಗಿತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ MLAಗಳಿಗೆ ಅಥವಾ ಇಲ್ಲಿರ್ತಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ. ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನು ಇಡಿದವರು ತಿರುವು ಕೊಡ್ತಾರೋ ಅಥವಾ ಯಾವ ರೀತಿಯಾಗಿ ಅವರು